ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಜಿಎಂ ಕಾಮರಾಜು ಪಶ್ಚಿಮ ರೈಲ್ವೆ ಬೋರ್ಡ್ ನಿರ್ದೇಶಕರಾಗಿ ಆಯ್ಕೆ. ಗುಂಡಿನಪಾಳ್ಯ ಕಾಮರಾಜು ಪಶ್ಚಿಮ ವಲಯ ರೈಲ್ವೆ 1 ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ರೈಲ್ವೆ ಬೋರ್ಡ್ನಿಂದ ಪ್ರಕಟಣೆಗೊಂಡಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಕಾಮರಾಜು ನಗರ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ ವಲಯ, ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಗಳ 1 ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳು ಎಂದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಪ್ರಕಟಣೆಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂಥ ಕಾಮರಾಜ್ ನಿರ್ದೇಶಕನಾಗಿ ಆಯ್ಕೆ ಮಾಡಿದ ನಮ್ಮ ತುಮಕೂರು ಸಂಸದ ಕೇಂದ್ರ ಸಚಿವರು ವಿ ಸೋಮಣ್ಣನವರಿಗೆ ಧನ್ಯವಾದಗಳು. ನಮ್ಮ ಕೇಂದ್ರ ಸಚಿವರು ತುಮಕೂರಿನ ಲೋಕಸಭಾ ಸದಸ್ಯರು, ಕೇಂದ್ರ ಜನಶಕ್ತಿ ಮತ್ತು ರೈಲ್ವೆ ಸಚಿವರಾಗಿರತಕ್ಕಂಥ ವಿ ಸೋಮಣ್ಣನವರು ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಕಾಮರಾಜ್ ಅವರಿಗೆ ಆಯ್ಕೆ ಮಾಡಿರುವುದು ಬಹಳ ಸಂತೋಷದ ವಿಷಯ. ಈ ಒಂದು ಹುದ್ದೆಗೆ ಕಾಮರಾಜ್ ನೇಮಕ ಆಗಿರುವುದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಸಂತೋಷವನ್ನ ಉಂಟು ಮಾಡಿದೆ. ಜನಗಳ ಸೇವೆ ಮಾಡಲಿಕ್ಕೆ ಹಾಗೂ ಎನ್ಡಿಎ ಪಕ್ಷ ಬಲಗೊಳಿಸುವುದು ಹೆಚ್ಚಿನ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಎಂದರು. ಇನ್ನು ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಕಾಮರಾಜು ಮಾತನಾಡಿ, ಕೇಂದ್ರ ಸಚಿವರು, ತುಮಕೂರು ಲೋಕಸಭಾ ಸದಸ್ಯರು ಸೋಮಣ್ಣನವರು ಹಾಗೂ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡವರಿಗೆ ನಮ್ಮನ್ನ ಗುರುತಿಸಿ ಈ ಪಶ್ಚಿಮ ಭಾಗದ ರೈಲ್ವೆ ಬೋರ್ಡ್ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಲೆ ಸಿದ್ದಗಂಗಯ್ಯ, ಲಕ್ಷ್ಮೀಶ್, ಲಕ್ಷ್ಮಣ್, ಗುಣಗಾನಹಳ್ಳಿ, ರಂಗಣ್ಣ ದೊಡ್ಡಯ್ಯ, ರಮೇಶ್, ಅಶ್ವಥ್, ನಾರಾಯಣ ರಾಜು, ಕೊಡಲಹಳ್ಳಿ ವೆಂಕಟೇಶ್, ಗುಂಡಿನಪಾಳ್ಯ ರಮೇಶ್, ನಟರಾಜ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಇದ್ದರು. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂತಹ ಉದ್ದೇಶ, ನಮ್ಮ ಕೇಂದ್ರ ಸಚಿವರು, ತುಮಕೂರಿನ ಲೋಕಸಭಾ ಸದಸ್ಯರು, ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು, ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜರವರಿಗೆ ಹುಬ್ಬಳ್ಳಿ ವಲಯದ ಝೋನಲ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ZRUCC ಸದಸ್ಯರನ್ನಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಇವರನ್ನು ನಾಮಿನೇಷನನ್ನು ಮಾಡಿಸಿದ್ದಾರೆ. ಅವರಿಗೆ ಮಾನ್ಯ ಕೇಂದ್ರ ಸಚಿವರಾದಂಥ ಸೋಮಣ್ಣನವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಏನು ಮಾನ್ಯ ವಿ ಸೋಮಣ್ಣನವರು ಇವತ್ತು ಕಾಮರಾಜರವರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಜೊತೆಗೆ ಜನಗಳ ಸೇವೆಯನ್ನು ಹೆಚ್ಚು ಮಾಡಲಿಕ್ಕೆ ಮಾನ್ಯ ಕಾಮರಾಜರವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಲಕ್ಷ್ಮೀಶ್ ಅವರಿದ್ದಾರೆ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಅವರಿದ್ದಾರೆ, ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ದೊಡ್ಡಯ್ಯನವರಿದ್ದಾರೆ, ರಮೇಶ್ ಅವರಿದ್ದಾರೆ, ರಂಗಣ್ಣವರಿದ್ದಾರೆ, ರಾಜೂರವರಿದ್ದಾರೆ, ಪುರವರ ಕಾಂತರಾಜು ಅವರಿದ್ದಾರೆ, ನಮ್ಮ ಬೈರಸಂದ್ರದ ರಮೇಶ್ ಅವರಿದ್ದಾರೆ, PNB ಬ್ಯಾಂಕ್ನ ನಿರ್ದೇಶಕರು ಹಿರಿಯರಾಗಿರ್ತಕ್ಕಂಥ ರವಿಯಣ್ಣ ಅವರಿದ್ದಾರೆ, ನಮ್ಮ ರಮೇಶ್ ಅವರಿದ್ದಾರೆ, VSSನ ಸದಸ್ಯ ಅಧ್ಯಕ್ಷರು, ಮತ್ತು ವೆಂಕಟೇಶ್ ಅವರಿದ್ದಾರೆ. ಹಾಗೂ ಎಲ್ಲರೂ ಕೂಡ ನಮ್ಮ ವೆಂಕಟೇಶ್ ಅವರು ಇದ್ದಾರೆ, ನಟರಾಜ್ ಅವರಿದ್ದಾರೆ. ಇದೀಗ ತಾನೇ ನಮ್ಮ ಸಿದ್ಲಿಂಗಪ್ಪನವರು KMFನ ನಿರ್ದೇಶಕರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಹೇಳಿದ್ದೆ. ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರು, ರಾಜ್ಯ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣನವರು ಇದೇನು ನಾವೇ ನಿರೀಕ್ಷೆ ಮಾಡಿದಂಥ ಇದೇನಲ್ಲ, ಅವರು ನಮ್ಮ ಇದನ್ನು ಗುರುತಿಸಿ ನಮಗೆ ಒಂದು ಏನೋ ಒಂದು ಯಾವುದೋ ಒಂದು ಹುದ್ದೆನ ನಿರ್ಮಾಣ ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಾನಾದರೂ ನಮ್ಮೆಲ್ಲರ ಮುಖಾಂತರ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಈ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ ನನ್ನ ಮಾತು. ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ
ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ GM ಕಾಮರಾಜು ಅವರನ್ನ ಪಶ್ಚಿಮ ವಲಯ ರೈಲ್ವೆಯ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಆ ರೈಲ್ವೆ ಬೋರ್ಡಿಂದ ಇವರ ಹೆಸರನ್ನ ಪ್ರಕಟಣೆಗೊಂಡಿದೆ. ಆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ GM ಕಾಮರಾಜ್ ಅವರಿಗೆ ಈ ಒಂದು ಶುಭಾಶಯಗಳ ಮುಖಾಂತರ ಒಂದು ಏನು NDA ಮೈತ್ರಿಕೂಟದ ಪರವಾಗಿ BJP JDS ಮೈತ್ರಿಕೂಟದ ಪರವಾಗಿ ಒಬ್ಬ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕಾಮರಾಜ್ ಅಣ್ಣವ್ರನ್ನ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ ವಲಯ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೊರಟಗೆರೆ NDA ಒಕ್ಕೂಟದಿಂದ ನಾವು ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. NDA ಮೈತ್ರಿಕೂಟ ವತಿಯಿಂದ ನಮ್ಮ ಕಾಮರಾಜಣ್ಣನವರಿಗೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ರೈಲು ಮತ್ತು ಜಲಶಕ್ತಿ ಸಚಿವರು ನಮ್ಮ JDS ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾಮರಾಜಣ್ಣನವ್ರನ್ನ ರೈಲ್ವೆ ವಲಯಕ್ಕೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೊರಟಗೆರೆ ಜಾತ್ಯ ಜನತಾದಳದ ಎಲ್ಲ ಹೋಬಳಿಗಳ ವತಿಯಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇವೆ ಅಂತ ಮುಖ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ.